ಆಸ್ತಿ ವಿಚಾರವೇ ಗುಂಡಿನ ದಾಳಿಗೆ ಕಾರಣ. ನಾನು ರಷ್ಯಾದಲ್ಲಿದ್ದೆ, ಕೋರ್ಟ್ನಲ್ಲಿ ಕೇಸ್ನಿಂದ ವಾಪಸ್ ಬಂದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ರಿಕ್ಕಿ ರೈ. ರಿಕ್ಕಿ ರೈ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾತಕ್ಕಾಗಿ ರಷ್ಯಾದಿಂದ ಬಂದ್ರು ಅನ್ನೋದನ್ನ ಅವರು ಬಾಯ್ಬಿಟ್ಟಿದ್ದಾರೆ. ತನಿಖೆ ಆಗುವಂತಹ ಸಂದರ್ಭದಲ್ಲಿ ಆಸ್ತಿ ವಿಚಾರವೇ ಗುಂಡಿನ ದಾಳಿಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ನಾನು ರಷ್ಯಾದಲ್ಲಿದ್ದೆ, ಕೋರ್ಟ್ನಲ್ಲಿ ಕೇಸ್ ಇತ್ತು, ಸೊ ಹಾಗಾಗಿ ನಾನು ವಾಪಸ್ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಜಮೀನು ವಿವಾದ ಸಂಬಂಧಪಟ್ಟಂತೆ ನಾನು ಬೆಂಗಳೂರಿಗೆ ಬಂದಿದ್ದೆ, ಸದಾಶಿವನಗರದಲ್ಲಿ ಉಳ್ಕೊಂಡಿದ್ದೆ. ಅದಾದ ನಂತರ ನಾನು ಬಿಡದಿ ಮನೆಗೆ ಹೋಗಿದ್ದೆ ಅನ್ನೋದನ್ನ ಅವರು ಹೇಳಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಬಸವರಾಜ್, ರಿಕ್ಕಿ ರೈ ಪ್ರಕರಣವನ್ನ ನೋಡ್ತಾ ಹೋಗೋದಾದ್ರೆ ಇದೀಗ ಎಲ್ಲೋ ಒಂದ್ ಕಡೆ ಹಳೆ ವೈಷಮ್ಯ ಅಂತ ಹೇಳಲಾಗ್ತಾ ಇತ್ತು. ಇಲ್ಲ, ಇದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ರಿಕ್ಕಿ ರೈ ರವರ ಸ್ಟೇಟ್ಮೆಂಟ್ ಏನಿದೆ, ಏನ್ ಹೇಳಿದ್ರು ಪೊಲೀಸ್ ಅಧಿಕಾರಿಗಳ ಬಳಿ ಅಂತ? ರಮ್ಯಾ, ನಿನ್ನೆ ತಡರಾತ್ರಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಅವರ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಪ್ರಮುಖವಾಗಿ ರಿಕ್ಕಿ ರೈ ಅವರಿಗೆ ನಿನ್ನೆ ಅವರಿಗೆ ಚಿಕಿತ್ಸೆ ನಡೆದ ನಂತರವಾಗಿ ಸ್ವಲ್ಪ ರಿಕವರಿ ಆದ ಬಳಿಕವಾಗಿ ಪೊಲೀಸರು ಹೋಗಿ ಅವರ ಹತ್ರ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡುತ್ತೆ. ಪ್ರಮುಖವಾಗಿ ನನ್ನ ಡ್ರೈವರ್ ಏನ್ ದೂರು ಕೊಟ್ಟಿದ್ದಾನೆ, ಆರೋಪಿಗಳಾದ ರಾಕೇಶ್ ಮಲ್ಲಿ, ಅನುರಾಧ್ ರೈ, ನಿತೀಶ್ ಶೆಟ್ಟಿ, ವೈದ್ಯನಾಥ್ ಏನಿದ್ದಾರೆ, ಇವರೇ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನಾನು ರಷ್ಯಾದಲ್ಲಿದ್ದೆ, ಆಸ್ತಿ ವಿಚಾರಕ್ಕೋಸ್ಕರ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ಇತ್ತು, ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿನ ಸದಾಶಿವನಗರ ಜೊತೆಗೆ ಬಿಡದಿಯಲ್ಲಿ ವಾಸ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೆ. ಕೆಲವೊಂದು ಟೈಮು ಅಪ್ ಅಂಡ್ ಡೌನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೆ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನಾನು ನನ್ನ ಡ್ರೈವರ್ ಮತ್ತು ಸ್ನೇಹಿತರು ಹೋಗ್ತಾ ಇದ್ವಿ. ಈಗಾಗಲೇ ಕೂಡ ಅವರು ಕೂಡ ಆಸ್ಪತ್ರೆಗೆ ಸೇರಿದ್ದಾರೆ. ಇವರೇ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಮತ್ತೊಂದೆಡೆ ಪೊಲೀಸರು ಕೂಡ ತನಿಖೆಯನ್ನ ಕೂಡ ಚುರುಕುಗೊಳಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಗನ್ ಯಾರ್ದು, ಶೂಟರ್ಸ್ ಯಾರು ಅನ್ನೋದ್ರ ಬಗ್ಗೆ, ಶೂಟರ್ಸ್ ನ ಗನ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 2 ತಂಡಗಳನ್ನ ರಚನೆ ಮಾಡಿ ಏನು ಗನ್ನಲ್ಲಿ ಸಿಕ್ಕಿರುವಂತಹ ಕಾರ್ಟೇಜ್ ಗುಂಡುಗಳು ಪರಿಶೀಲನೆ ಮಾಡುವಂತದ್ದು, ಜೊತೆಗೆ FSL ತಂಡವು ಕೂಡ ಬಂದು ಆ ಬುಲೆಟ್ ನಿಂದಿರುವಂತಹ ಗುಂಡುಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತ ತನಿಖೆಯನ್ನು ಮಾಡುವಂಥದ್ದು. ತನಿಖೆ ವೇಳೆಯಲ್ಲಿ ಕೂಡ 12 ಬೋರ್ ಶಾರ್ಟ್ ಗನ್ ಫೈರ್ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗ್ತಾರೆ ಅನ್ನೋದು. ಈ ಗನ್ನನ್ನ ಜಾಸ್ತಿ ಯಾರು ಯೂಸ್ ಮಾಡ್ತಾ ಇದ್ರು, ಎಲ್ಲಿ ಯೂಸ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ತನಿಖೆಯನ್ನ. ಬಸವರಾಜ, ರಿಕ್ಕಿ ರೈ ಅವರ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಯಾರೋ ನನಗೆ ಕಾಲ್ ಮಾಡಿದ್ರು, 2 ಸಲ ಕಾಲ್ ಬಂದಿತ್ತು, ಸೊ ಹಾಗಾಗಿ ನಾನು ಹೊರಟೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾರು ಕಾಲ್ ಮಾಡಿದ್ರಂತೆ ಆ ಮಧ್ಯರಾತ್ರಿಲಿ, ಯಾಕಾಗಿ ಕಾಲ್ ಮಾಡಿದ್ರಂತೆ, ಎಮರ್ಜೆನ್ಸಿ ಇದೆ ಅಂತ ಏನಾದ್ರು ಬೆಂಗಳೂರಿಗೆ ಕರ್ಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರಂತ, ಏನ್ ಕತೆ ಅಂತ? ರಮ್ಯಾ, ಸರಿಸುಮಾರು 12 ಗಂಟೆಗೆ ರಿಕ್ಕಿ ರೈ ಫೋನ್ಗೆ ಒಂದು ಕರೆ ಬರುತ್ತಂತೆ. 2 ಬಾರಿ ಕರೆ ಮಾಡಿದ್ರಂತೆ. ಕರೆ ಮಾಡಿದ ಬೆನ್ನಲ್ಲೇ ಅವರು ಅಲ್ಲಿಂದ ಹೊರಟೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರ ಮುಂದೆ ಹೇಳಿಕೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಪೊಲೀಸರು ಕೂಡ ಆ ಆಂಗಲ್ ಅಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಇದು ಈ ಶೂಟ್ಔಟ್ ಏನಿದೆ, ಶೂಟ್ಔಟ್ ಮಾಡುವಂತ ಗುಂಡಿನ ದಾಳಿ ಮಾಡುವಂತ ಸಂದರ್ಭದಲ್ಲಿ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ರ ಮತ್ತು ಅವ್ರಿಗೇನಾದ್ರೂ ಲಿಂಕ್ ಇತ್ತ, ಅಥವಾ ಅವರು ನಾರ್ಮಲ್ ಆಗಿ ಎಂದಿನಂತೆ ಮಾಡುವಂತೆ ಅವತ್ತೂ ಮಾಡಿದ್ರ, ಅಥವಾ ಅವರೇ ಸ್ವತಃ ಕರೆಸಿ ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡೋದಕ್ಕೋಸ್ಕರವಾಗಿ ಏನಾದ್ರೂ ಪ್ಲಾನ್ ಅನ್ನ ರೂಪಿಸಿದ್ರ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಿಕ್ಕಿ ರೈ ಅವರ ಏನು ಹೇಳಿಕೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಹೇಳಿಕೆಯನ್ನ ಪಡೆದುಕೊಂಡು ಎಲ್ಲಾ ಆಯಾಮಗಳಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಸ್ಪಾಟ್ ಅಲ್ಲಿ ಏನೇನು ಸಿಕ್ಕಿದೆ ಎಲ್ಲ ವಸ್ತುಗಳನ್ನ ರಿಕವರಿ ಮಾಡಿಕೊಂಡು ಅಲ್ಲಿರುವಂತ ಏನು ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡುವಂತದ್ದು. ನಿನ್ನೆ ರಾತ್ರಿ ಕೂಡ ಒಂದು ಮೊಬೈಲ್ ಕೂಡ ಬೇಸಿಕ್ ಮೊಬೈಲ್ ಸಿಕ್ಕಿತ್ತು. ಅದು ಕೂಡ ಸಾಕಷ್ಟು ಕುತೂಹಲಕ್ಕೀಡಾಗಿತ್ತು. ಯಾಕೆ ಇಲ್ಲಿ ಬಿಟ್ಟು ಹೋದ್ರಿ ಇವರು ಅನ್ನೋದ್ರ ಬಗ್ಗೆ ಆರೋಪಿಗಳು ಅನ್ನುವಂಥದ್ದು ಕೂಡ ಪೊಲೀಸರಿಗೂ ಸಾಕಷ್ಟು ಟೆನ್ಷನ್ ಶುರುವಾಗಿತ್ತು. ಅದನ್ನ ವಶಕ್ಕೆ ಪಡ್ಕೊಂಡು ಅದನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಿಮ್ ಕಾರ್ಡ್ ಇಲ್ಲ, ಅದೊಂದು ಬೇಸಿಕ್ ಸೆಟ್ಟು, ಅದು ರಾತ್ರಿ ಆಗಿರೋದ್ರಿಂದಾಗಿ ಅಲ್ಲಿ
ಮೊಬೈಲ್ ಚಾರ್ಜಿಗೋಸ್ಕರವಾಗಿ ಅದನ್ನ ಯೂಸ್ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ಏನು ಪೊಲೀಸರ ಮಾಹಿತಿಯಲ್ಲಿ ಬಸವರಾಜ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ 12 ಬೋರ್ ಗನ್ ನಿಂದ ಕ್ಲೋಸ್ ಫೈರ್ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಈ 12 ಬೋರ್ ಗನ್ ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದೊಂದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಇದು ಯಾವ ರೀತಿಯ ಕೆಲಸ ಮಾಡುತ್ತೆ, ಇದು ಎಷ್ಟು ವೇಗವಾಗಿ ತಲುಪುತ್ತೆ, ಅಂದರೆ ಗುಂಡು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಇದರ ವಿಶೇಷತೆ ಏನು ಅಂತ?